ಏನಮ್ಮ? ದೂರದಲ್ಲೊಂದು ಬೆಟ್ಟದಂತೆ, ಆ ಬೆಟ್ಟದ ಮೇಲೊಂದು ದೇವರಂತೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಚಿ ಮಂಜು ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ಗೆ ಹೋಗ್ತಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ, ಹಂಗೆ ನೋಡ್ತಾ ಇರಿ. ನಾವು ಒನ್ ಡೇ ಟ್ರಿಪ್ ಥರ ಹೋಗ್ತಾ ಇದ್ದೀವಿ. ನಮ್ಮ ಚಿನ್ನಿ ಇದ್ದಾರಲ್ಲ, ಅವ್ರ ಅಕ್ಕ ಅವರ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಹೋಗೋಕ್ಕೆ ಒನ್ ಡೇ ಟ್ರಿಪ್ ಥರ ಬೆಳಗ್ಗೆ ಹೋಗಿ ಸಂಜೆ ಬರೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಬೆಳಗ್ಗೆ ಬೇಗ ಹೊರಡ್ತಿದ್ವಿ ಅಲ್ವಾ. ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ನಾವು ಮನೆಯಿಂದನೇ ಏನಾದರೂ ಟಿಫನ್ ಏನಾದರೂ ಮಾಡ್ಕೊಂಡು ಹೋಗಿ ಅಲ್ಲೆಲ್ಲಾದರೂ ಜಾಗ ಇರೋ ಹತ್ರ ಒಂದು ಕಡೆ ಪ್ಲೇಸಲ್ಲಿ ನೇಚರ್ ಹತ್ರ ಕುತ್ಕೊಂಡು ಊಟ ಮಾಡೋದು ಎಲ್ಲ ಚೆನ್ನಾಗಿರುತ್ತೆ. ಹಂಗಾಗಿ ನಮ್ಮ ಅಕ್ಕ ಮನೆಯಲ್ಲೇ ಟಿಫನ್ ರೆಡಿ ಮಾಡ್ಕೊಂಡಿದ್ರು. ಟಿಫನ್ ತಿಂದಮೇಲೆ ಕಾಫಿ ಕುಡಿಬೇಕು ಅನ್ಸುತ್ತಲ್ವಾ, ಹಂಗಾಗಿ ಕಾಫಿನೂ ರೆಡಿ ಮಾಡಿಕೊಂಡು ಫ್ಲಾಸ್ಕ್ ಹಾಕ್ಕೊಂಡಿದ್ರು. ಕಾಣಿಸ್ತಿದೆ ಈಗ ಗರ್ಲ್ ತರ ಚೆನ್ನಾಗಿ ಕಾಣಿಸ್ತಾ ಇದೆ ನೀನು. ಬೆಟ್ಟ ಒಳ್ಳೆ ಎವರ್ಗ್ರೀನ್ ಫಿಲಮ್ ಅಂತದ್ದು. ಎಲ್ಲದು ಅದೇ ಬೆಟ್ಟ. ಹೋಗ್ತಾ ಆನ್ ದ ವೇ ಒಂದು ಪ್ಲೇಸ್ ಕಾಣಿಸ್ತು, ತುಂಬ ಚೆನ್ನಾಗೈತೆ. ಒಂಥರ ಬೆಟ್ಟ ಥರ ಇದೆ, ಅದೂ ಒಂದು ಸ್ಮಾಲ್ ಬೆಟ್ಟ ಥರ. ಅಲ್ಲಿ ನಿಲ್ಲಿಸ್ಬಿಟ್ಟು ಸರಿ ಆಯ್ತು ಇಲ್ಲಿ ಜಾಗ ಚೆನ್ನಾಗಿದೆ ಅಂತ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ. ಸೊ ಪ್ಲೇಸ್ ನೋಡಿದ್ರೆ ನಿಮಗೂ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿದೆ. ಅಲ್ಲೆಲ್ಲ ಕುತ್ಕೊಂಡು ಟಿಫನ್ ಮಾಡೋಕ್ಕೆಲ್ಲ ಚೆನ್ನಾಗಿತ್ತು ಜಾಗ, ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಸೊ ಹಂಗಾಗಿ ನಾವು ಅಲ್ಲೇ ಟಿಫನ್ ತಿನ್ನೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ. ಹೆಂಗಿದೆ ಟೇಸ್ಟು? ಪವಿಯಕ್ಕ ಮಾಡಿರೋದು ಇವ್ರ ಮನೇಲೆ ಸ್ವಲ್ಪ ತಿಂದು ಬಂದ್ಬಿಟ್ಟವ್ರೆ. ನಮ್ಮ ಅಕ್ಕನೂ ಅಷ್ಟೇ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ತುಂಬ ಇಷ್ಟ ಆಯಿತು ಚಿತ್ರಾನ್ನ, ಚೆನ್ನಾಗಿ ಮಾಡಿದರು. ಅಂದರೆ ನಾನು ಮುಂಚೆನೇ ಹೇಳ್ದಂಗೆ ಈ ಥರ ಹೊರಗಡೆ ಬರಬೇಕಾದ್ರೆ ಟಿಫನ್ ಎಲ್ಲ ಮನೆಯಿಂದನೇ ರೆಡಿ ಮಾಡ್ಕೊಬಂದು ಎಲ್ಲ ಒಂದು ಕಡೆ ಕುತ್ಕೊಂಡು ತಿಂತಾ ಇದ್ದರೆ ಅದೇನೋ ಒಂಥರ ಖುಷಿ ಆಗುತ್ತೆ. ಟಿಫನ್ ತಿಂದಮೇಲೆ ಕಾಫಿನೂ ಮಾಡ್ಕೊಂಬಂದಿದ್ರು ನಮ್ಮ ಅಕ್ಕ, ಹಂಗಾಗಿ ನಾವು ಕಾಫಿನೂ ಅಲ್ಲೇ ಕುಡಿದ್ವಿ. ಸೊ ಅದಾದಮೇಲೆ ಅಲ್ಲೆಲ್ಲ ನೀಟಾಗಿ ಕ್ಲೀನಾಗಿ ಇಕ್ಕಿದ್ರಲ್ವ ಪ್ಲೇಸ್ ಎಲ್ಲ, ಹಂಗಾಗಿ ಅಲ್ಲೆಲ್ಲ ಗಲೀಜು ಮಾಡಬಾರ್ದು ಅಂದ್ಬಿಟ್ಟು ನಾವೇ ಪ್ಲೇಟು ಮತ್ತು ಗ್ಲಾಸ್ ಕಾಫಿ ಕುಡ್ದಿದ್ದ ಕಪ್ಗಳು ಎಲ್ಲ ನಾವೇ ಕವರ್ಗೆ ಹಾಕ್ಕೊಂಡು ಮತ್ತೆ ರಿಟರ್ನ್ ಎತ್ಕೊಬಂದ್ಬಿಟ್ವಿ. ಅಲ್ಲೇನೂ ಒಂದು ಸ್ವಲ್ಪನೂ ಗಲೀಜು ಮಾಡಲಿಲ್ಲ, ಏನೂ ಹಾಕಕ್ಕೆ ಹೋಗಲಿಲ್ಲ ನಾವು. ಅಲ್ಲಿ ಕ್ಲೀನಾಗಿ ಇಕ್ಕಿದ್ರಲ್ವ, ನೆಕ್ಸ್ಟ್ ಟೈಮ್ ಬೇರೆಯವ್ರು ಬಂದಾಗ ಬೈಕೊಬಾರ್ದು ಏನಪ್ಪ ಈ ಥರ ಇಕ್ಕಿದ್ದಾರೆ ಅಂತ, ಹಂಗಾಗಿ ಎಲ್ಲನೂ ವಾಪಸ್ ಎತ್ಕೊಬಂದ್ವಿ ನಾವು. ಹಿಂಗೆ ಸ್ಟ್ರೈಟ್ ಹೋಗಿ ಮಂಕಿಗಳು ಸಿಗ್ತವೆ, ಮಾತಾಡ್ಕೊಂಡು ಅಲ್ಲೇ ಫ್ರೂಟ್ಸ್ ಎಲ್ಲ ಕೆಲಸ ಕಮ್ಮಿ ಮಾಡಿದೆ. ಗಿಡ ತಿಂದ್ರೆ ಅಡುಗೆ ಮಾಡೋದು ತಪ್ಪು. ಐಸ್ ಸುಮ್ಮನೆ ಕೊಡ್ತಾರ, ಕಾಸು ಕೊಡ್ಬೇಕಲ್ವಾ? ಕಾಸು ಖಾಲಿ ಏನ್ ಮಾಡ್ತೀಯಾ? ಎಲ್ಲಾರ್ನು ಕೊಡಿ ಕೊಡಿ. ನೆಕ್ಸ್ಟ್ ಹೇಳಿದ್ದೀವಲ್ಲ ಈಗ, ಶಾಂತ್ ಪಾಪ ನನ್ನ ಹತ್ರ ಕೂತ ಬಾಯ್ಲಿ. ಅವ್ರ ಅಪ್ಪನ್ ಬಿಟ್ಟು ಬರೋದಿಲ್ಲ ಅಣ್ಣ, ನನ್ನ ಲೆಕ್ಕಕ್ಕೆ ತಗೊಳಲ್ಲ ಅವನೀಗ. ಇಕ್ಕಟ್ಟಲ್ಲ ಮಕ್ಳ ಹತ್ರ ಮಾತಾಡ್ತಾ ಇರ್ಬೇಕು ಯಾವಾಗ. ಚಿಕ್ಕದೊಂದು ಬಾಟ್ಲ್ ಬೇಕಾಗತ್ತೆ. ನಾವು ಬಾಟ್ಲೇ ತರಲಿ. ತಗೊಳ್ಳಿ ತಗೊಳ್ಳಿ. ತುಂಬ್ಕೊಂಡಿದ್ಯಲ್ಲ
ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ನಾವು ಬಂದಿರೋದು ರೇವಣ ಸಿದ್ದೇಶ್ವರ ಸ್ವಾಮಿ ಟೆಂಪಲ್. ಸೊ ಇದಕ್ಕೆ SRS ಬೆಟ್ಟ ಅಂತಲೂ ಕರೀತಾರೆ. ಬೀಚ್ಗೆ ಹೋಗೋಣ. ನಮ್ಮ ಅತ್ತಾರೆಲ್ಲ ಬಂದಿದ್ರೆ ಫಸ್ಟ್ ಇಲ್ಲಿ ಹೋಗೋರು, ಸೀರೆ ಗಿರೆ ಕೊಟ್ಟು ಮಾಡಿ ಪೂಜೆ ಮಾಡಿಸಿ ಆಮೇಲೆ ಅವ್ರು ಬಂದಾಗ ಮಟ್ಲಾಕಿ ಸೀರೆ ಕೊಟ್ಟೆ ಕೊಡ್ತಾರೆ. ನಾವು ಕೊಡಲ್ಲ. ಸೈಡಲ್ಲಿ ನಡೀರಿ. ಏನ್ ಕೊಡ್ತೀಯಾ? ಏನ್ ನೋಡ್ಲಿ? ಗಿಡನ ಅದು ಪರ್ದೆ ಹಾಕೋರಲ್ಲ ನೋಡಲ್ಲಿ. ಎಲ್ಲೋ ಇಷ್ಟ ಆಯ್ತಾ ಬೆಟ್ಟ ನಿನ್ಗೆ? ಎಲ್ಲೈತೆ ಬೆಟ್ಟ? ಅಯ್ಯಪ್ಪ, ಮೇಲೆ ಕೋತಿ ಮಂಗಣ. ನಿನ್ ಫ್ರೆಂಡು ಕೋತಿ ಮಂಗಣ ಅಲ್ಲೈತೆ ಮಂಗಣ. ಯಾಕೆ ಎಲ್ಲ ದೇವಸ್ಥಾನ ಬೆಟ್ಟದ ಮೇಲೆ ಇರುತ್ತೆ ಅಂದ್ರೆ ಚೆನ್ನಾಗಿರ್ಲಿ, ಇವಾಗ ಆಗ್ತಾರ ಹಾರ್ಟ್ ಅಟ್ಯಾಕ್ಗೆ, ಅವಾಗ ಆಗ್ತಾ ಇರ್ಲಿಲ್ವಲ್ಲ. ಅವಾಗೆಲ್ಲ ಹೆಲ್ದಿ ಫುಡ್ ತಿಂದು ಹೆಲ್ದಿ ಆಗಿರ್ತಾ ಇದ್ರು. ಸಖತ್ ಡೇಂಜರ್. ನಾವು ವರ್ಷಕ್ಕೆ ಮಾಡಿಸ್ತೀವಿ. ಹೋಗ್ಬಾರ್ದು, ಮರ ಹಿಡ್ಕೊಂಡು ಬರ್ತಾರೆ. ಪಾಪ ಬಲ್ಲಿರೋ. ನಿಶಾಂತ್ ನೀನೇನ್ ಕರ್ಕ ಬರ್ಬೇಡ ಬಾ, ಹೊತ್ತಾಗ ಸುಸ್ತಾಯ್ತದ ಮತ್ತೆ. ಆಗಲ್ಲ ಸುಸ್ತು. ಅಮ್ಮ ನೋಡು ಜಾಸ್ತಿ ರಿಸ್ಕ್ ತಗತಲ್ಲ, ಮನೇಲಿ ಓಡಾಡತ್ತಾರ. ಗಾಬರಿ ತಗೊಂಡ್ರೆ ಜಾಸ್ತಿ ನೋವಾಗತ್ತೆ. ಮುಂದೆ ನೋಡು, ಮುಂದೆ ನೋಡಲ್ಲ ಕೈಗೆ. ಇಲ್ಲೇ ಮನೆ ಕಟ್ಟೋರೆಲ್ಲ ಮನೆ. ಈ ತರ ಕಲ್ಲಲ್ಲಿ ಕಟ್ಬಿಟ್ಟು ಹೋದ್ರೆ ಮನೆ ಕಟ್ಟೋದು ಈಡೇರುತ್ತೆ ಅಂತ ಹಂಗ್ ಕಟ್ತಾರೆ. ಇದೊಂದ್ ದೊಡ್ಡ ಮಂಕಿ, ಅದೊಂದ್ ಚಿಕ್ಕ ಮಂಕಿ. ತರಲೆ ಮಾಡ್ಬೇಡಿ, ಕೊಚ್ಬಿಡುತ್ತೆ. ಕೂತೈತೆ ಬಾಮಗಳು ಏನು ಮಾಡಲ್ಲ. ಅವನ್ನ ಕರ್ಕೊಳ್ಳಿ, ನಾವು ಇವ್ನ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕರ್ಕೊಂತೀವಿ. ಏನಿಲ್ಲ, ನಡಿ ಬಂಗಾರ. ಸ್ವಲ್ಪ ಕಷ್ಟ ಅನ್ಸುತ್ತೆ ಮೋಸ್ಟ್ಲಿ. ಸ್ವಲ್ಪ ಡೇಂಜರಸ್ ಥರ ಇದೆ ಮೆಟ್ಲುಗಳೆಲ್ಲ. ಕೆಳಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ತುಂಬ ಡೇಂಜರಸ್ ಅಂತ ಭಯ ಆಗುತ್ತೆ ಹತ್ತಕ್ಕೆ. ಹತ್ತುತ್ತಾ ಏನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಹತ್ಬೋದು ಅಂತ ಅನಿಸುತ್ತೆ. ಆದರೆ ತುಂಬ ಡೇಂಜರಸ್ ಇದೆ, ತುಂಬ ಕೇರ್ಫುಲ್ಲಾಗಿ ಹತ್ತಬೇಕಾಗುತ್ತೆ. ಅಮ್ಮ ಹುಷಾರಪ್ಪ. ಏನಮ್ಮ ಅಮ್ಮ ಹೆಂಗಿದೆ? ಏನ್ ಡೀಪ್ ಐತಪ್ಪ. ನಿಮ್ಮನ್ನ ತಡೆದಿರುವವರು ಯಾರು?
ಬಾಟ್ಲಿ ಇಸ್ಕೊಳ ಮಗಿನ ಬಾಟ್ಲಿ ಇಸ್ಕೊಳ ಆಯ್ತು ಕೊಯ್ ಸರ್ಕಸ್ ನೀರು ಬಾಟ್ಲಿ ಕೈಯಲ್ಲಿ ಇಟ್ಕೊಳ್ತಾರೆ ಕೊಡು ಸ್ವಲ್ಪ ರೆಸ್ಟ್ ಮಾಡಿ. ಏನಾಗ್ತೈತೆ? ಅಮ್ಮ ಫೈನಲಿ ಅಂತೂ ಇಂತೂ ಸಾಹಸ ಮಾಡಿ ಮೇಲಕ್ಕೆ ಹತ್ಕೊಂಡು ಬಂದ್ವಿ. ನಾನು ಸಾತ್ವಿಕನ್ನು ಸ್ವಲ್ಪ ದೂರ ಎತ್ಕೊಂಡೇ ಬಂದೆ. ಫುಲ್ಲು ಸುಸ್ತಾಗೋಯ್ತು ನನಗಂತೂ ಹತ್ತಷ್ಟರಲ್ಲಿ. ನಮಗೆ ಮೇಲಕ್ಕೆ ಹತ್ತಿದ ತಕ್ಷಣ ದೇವಸ್ಥಾನ ಸಿಗಲ್ಲ. ಮೇಲಕ್ಕೆ ಹತ್ತಿ ಮತ್ತೆ ಕೆಳಗೆ ಆಪೋಸಿಟ್ ಸೈಡಲ್ಲಿ ಕೆಳಗೆ ಇಳಿಬೇಕು, ಆವಾಗ ನಮಗೆ ದೇವಸ್ಥಾನ ಸಿಗೋದು. ಹಂಗೆ ಮತ್ತೆ ಕೆಳಗೆ ಇಳ್ಕೊಂಡು ಹೋದ್ವಿ, ಅಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ನಾವು ಹೋಗಿದ್ದು ಸಂಡೇ, ಹಂಗಾಗಿ ತುಂಬ ಜನ ಇದ್ದರು, ರಶ್ ಇತ್ತು. ಅದರಲ್ಲೂ ಈ ಬಿಸಿಲಲ್ಲಿ ಇಷ್ಟು ದೊಡ್ಡ ಬೆಟ್ಟ ಹತ್ಕೊಂಡು ಬಂದು ದೇವ್ರ ಹತ್ರ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಆದರೂ ಗ್ರೇಟೇನೆ. ತುಂಬ ಬಿಸಿಲಿತ್ತು, ನನಗಂತೂ ಹತ್ತಕ್ಕೆ ಆಗ್ತಾ ಇರಲಿಲ್ಲ. ಈ ದೇವ್ರು ಬಂದು ದೇವಸ್ಥಾನದ ಒಳಗಡೆನೇ ಇರೋದು. ಸೊ ವಿಡಿಯೋ ಏನು ಮಾಡೋಂಗಿಲ್ಲ ಅಂತ ಬೋರ್ಡ್ ಹಾಕಿದ್ರು. ಆದ್ರೂ ಅಷ್ಟು ದೂರದಿಂದ ಅಷ್ಟು ಬಿಸಿಲಲ್ಲಿ ಹತ್ಕೊಂಡ್ಬಂದಿದ್ದೀವಿ. ಆದರೂ ಒಂದು ಕ್ಲಿಪ್ಪಿಂಗ್ ವಿಡಿಯೋನು ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಯಾರಿಗೂ ಕಾಣಿಸ್ತಿರೋ ಥರ ಮೊಬೈಲ್ನ ಉಲ್ಟಾ ಹಿಡಿದ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಬಿಟ್ಟೆ. ಹಾಗೆ ಅಲ್ಲಿ ಪ್ರಸಾದ ಅಂತ ಲಡ್ಡು ತಗೊಂಡಿದ್ರು. ಹಾಗೆ ಎಲ್ಲರಿಗೂ ಲಡ್ಡು ಕೊಟ್ಟರು. ಆಮೇಲೆ ನಾವು ಹಾಫ್ ಲಡ್ಡು ತೊಗೊಂಡು ತಿಂದ್ವಿ. ಅಂದರೆ ತುಂಬ ದೂರದಿಂದ ನಡ್ಕೊಂಬಂದಿದ್ವಿ ಅಲ್ವಾ, ಏನು ತಿನ್ಬೇಕಂತಲೇ ಅನ್ನಿಸ್ತಾ ಇರಲಿಲ್ಲ. ಫುಲ್ಲು ನೀರು ಕುಡ್ದೇ ಹೊಟ್ಟೆ ತುಂಬೋಗ್ಬಿಟ್ಟಿತ್ತು. ಅದಾದಮೇಲೆ ಸ್ವಲ್ಪ ಪ್ರಸಾದ ಅಂತ ಲಡ್ಡು ತಿಂದ್ವಿ. ಆದರೆ ದೇವಸ್ಥಾನಗಳಲ್ಲಿ ಕೊಡೋ ಲಡ್ಡು ಒಂಥರ ಚೆನ್ನಾಗಿರುತ್ತೆ, ಏನೋ ಒಂಥರ ಇಷ್ಟ ಆಗುತ್ತೆ ಲಡ್ಡು. ನನಗೆ ಜಾಸ್ತಿ ಇಷ್ಟ ಆಗೋದು ಅಂದರೆ ಚಾಮುಂಡಿ ಬೆಟ್ಟದ ಲಡ್ಡು ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಕುಕ್ಕೆ ಸುಬ್ರಹ್ಮಣ್ಯ ಲಡ್ಡು ತುಂಬ ಇಷ್ಟ ಆಗುತ್ತೆ. ಏನಂತ ಬರ್ಕೊಂಡವ ದೇವ್ರ ಹತ್ರ? ಹಾಂ, ಕಾಪಾಡು, ಆಮೇಲೆ ವಿದ್ಯಾ, ಬುದ್ಧಿ, ಆರೋಗ್ಯ, ಆಯುಷ್ಯ ಕೊಡು ಮಾಮಿ ಹಂಗಂತ ಕೇಳ್ಕೊಬೇಕು. ಹಾಂ, ಸ್ವಲ್ಪ ಕೊಡೋದು, ಸ್ವಲ್ಪ ಕೊಡು, ಅರ್ಧ ಕೊಡು, ಅರ್ಧನೇ ಅರ್ಧ ಕೊಡು. ಹೇಗನ್ನಿಸ್ತು ಬೆಟ್ಟ ಹತ್ತಿದ್ದು? ಬೆಟ್ಟ ಹತ್ತಿದ್ದು ಸೆಕೆಂಡ್ ಟೈಮ್ ಬರ್ತಿರೋದಾ? ಫಸ್ಟ್ ಟೈಮು? ಏನು ಅಷ್ಟೊಂದು ಟಯರ್ಡ್ ಅಂತ ಅನ್ಸಲಿಲ್ಲ, ಬಟ್ ಆದರೆ ಭಯ ಜಾಸ್ತಿ, ತುಂಬ ಸ್ಟೀಪ್ ಐತೆ. ನನಗೂ ಬೆಟ್ಟ ಹತ್ತಬೇಕಾದ್ರೆ ಸ್ವಲ್ಪ ಭಯ ಆಗ್ತಾಯಿತ್ತು. ಅದಾದಮೇಲೆ ಏನು ಭಯ ಅಂತ ಏನು ಅನಿಸಿಲ್ಲ. ಯಾಕೆಂದರೆ ನಾನು ಶ್ರವಣಬೆಳಗೊಳ ಬೆಟ್ಟನ ಹತ್ತಿ ಇಳಿದಿರೋದೆಲ್ಲ ಜಾಸ್ತಿನೇ ಇದೆ. ಹಾಗಾಗಿ ನನಗೇನು ಜಾಸ್ತಿ ಭಯ ಅಂತ ಅನಿಸಿಲ್ಲ. ಈ ಥರ ಯಾವಾಗೋ ಒಂದು ಸಲ ಫ್ಯಾಮಿಲಿ ಜೊತೆ ಈ ಥರ ಹೊರಗಡೆ ಟ್ರಿಪ್ ಹೋಗಿ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಡೈರೆಕ್ಟಾಗಿ ಹೇಳೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಅಕ್ಕ, ಕರ್ಕೊಂಡು ಹೋಗಿದ್ದಕ್ಕೆ ಟೆಂಪಲ್ಗೆ. ತುಂಬ ಖುಷಿ ಆಯಿತು ಟೆಂಪಲ್ಗೆ ಹೋಗಿದ್ದು. ನಮ್ಮ ಇಷ್ಟು ಜನದಲ್ಲಿ ಎನರ್ಜೆಟಿಕ್ ಪರ್ಸನ್ ಅಂದರೆ ಅವರೇ. ಇವ್ರು ನೋಡಿ ಸಣ್ಣ ಮಕ್ಳಂಗೆ ಕಾಯಿ ಹಾಕೊಳಕ್ಕೆ ಹೋಯ್ತವ್ರೆ. ಬೇಡ, ಕಾಯಿ ತಿಂದ್ರೆ ನಂಗೆ ಅಜೀರ್ಣ ಥರ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ
ನಾವು ಟೆಂಪಲ್ ಒಳಗಡೆ ಹೋಗ್ಬೇಕಾದ್ರೆ ದರ್ಶನಕ್ಕೆ ಹೋಗ್ಬೇಕಾದ್ರೆ ಅಲ್ಲೊಬ್ಬರು ಪಕ್ಕದಲ್ಲಿ ಯಾರೋ ನಿಂತ್ಕೊಂಡಿದ್ರು. ಅವ್ರು ಸಾತ್ವಿಕನ್ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಆಮೇಲೆ ಅವ್ರು ಹೋಗ್ಬೇಕಾದ್ರೆ ಬಾಯಿ ಮಾಡಿಬಿಟ್ಟು ಹೋದ್ರು. ಮಂಕಿ ಕಿತ್ಕೊಂಡ್ಬಿಡುತ್ತೆ, ಏನು ಮಾಡೋಣ ಲಾಡುನ? ಪಾಪ ಇದು ಕೊಟ್ಟಿರಲ್ಲ ಪಾಪ. ಯಾಕೆ? ಇದು ಪಾಪ ಹೊಟ್ಟೆ ಹಸಿತೈತೆ. ಮಂಕಿ ಹೊಟ್ಟೆ ಹಚ್ಚುತ್ತಾ? ಕೊಟ್ಬಿಡೋಣ ಲಾಡುನ? ಸರಿ ಆಯ್ತು. SRS ಬೆಟ್ಟದಲ್ಲಿ ಮಂಕಿಗಳಂತೂ ತುಂಬ ಜಾಸ್ತಿನೇ ಇದೆ. ಸೊ ನನಗಂತೂ ಭಯ ಆಗ್ತಾ ಇತ್ತು ನಡ್ಕೊಂಡು ಹೋಗೋಕ್ಕೇ. ಅಲ್ಲಿ ಯಾವುದೋ ಒಂದು ಆಂಟಿ ಮೇಲ್ಗಡೆನೆ ಕೂತ್ಕೊಂಡ್ಬಿಟ್ಟಿತ್ತು ಮಂಕಿ. ಸೊ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಮಾತ್ರ ಬೇಗ ಬೇಗ ಇಳ್ಕೊಂಡು ಬಂದ್ಬಿಟ್ವಿ. ಇಲ್ಲ ಪಿ ಸೈಡ್ ಬಿಡಪ್ಪಿ. ಮೇಲಿಂದ ಇಳ್ಕೊಂಬರೋ ಅಷ್ಟರಲ್ಲಿ ಸ್ವಲ್ಪ ಹಂಗೂ ಸುಸ್ತಾಗಿತ್ತು. ಆಮೇಲೆ ನಮ್ಮ ಚಿನ್ನಿ ಕಬ್ಬಿನಾಲ್ ಕೊಡಿಸಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಕಬ್ಬಿನಾಲ್ ಕುಡಿದ್ವಿ. ಆಮೇಲೆ ಸಾತ್ವಿಕ ಹೋಗಿ ಅವ್ರ ಮಾಮನ ಹತ್ರ ಆಟ ಮಾಡಿ ಐಸ್ ಕ್ರೀಮ್ ತೆಗೆಸ್ಕೊಂಡು ಬಂದ್ವಿ. ಬಾಯ್ ಬಾಯ್, ಕ್ಯಾಂಪಸ್ ಫ್ರೀ ಐತೆ, ಬರ್ತೀವಿ ನಾವು. ನಿಮ್ಮನ್ನ ತಡೆದಿರುವವರು ಯಾರು? ಸೋಕಿ ಮಾಡಕ್ ಬರ್ತಾರೆ. ಫ್ರೀ ಬಸ್ಸು ಧರ್ಮ ಮಾಡಕ್ ಬರಲ್ಲ. ಬೆಟ್ಟದಿಂದ ಕೆಳಗೆ ಇಳಿದು ಬಂದಾದಮೇಲೆ ಸ್ವಲ್ಪ ದೂರದಲ್ಲಿ ಒಂದು ಟೆಂಪಲ್ ಇದೆ. ಆ ಟೆಂಪಲ್ಗೆ ಹೋಗಿ ಅಲ್ಲಿಂದ ಮತ್ತೆ ಅನ್ನದಾನ ಇತ್ತು. ಸೊ ಹಂಗಾಗಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ, ಇನ್ನೇನು ಮಧ್ಯಾಹ್ನ ಆಗಿತ್ತಲ್ವಾ ಅಂತ ಹೇಳ್ಬಿಟ್ಟು ನಾವು ಊಟಕ್ಕೆ ಅಂತ ಹೋದ್ವಿ. ಬೆಟ್ಟದ ಮೇಲೆ ಹತ್ಬೇಕಾದ್ರೆ ಮುಂಚೆನೇ ಹೇಳ್ದಂಗೆ ನೀರು ಕುಡ್ದೆ ಹೊಟ್ಟೆ ತುಂಬಿಟ್ಟಿತ್ತು. ಅದಾದಮೇಲೆ ನನಗೇನು ತಿನ್ಬೇಕಂತಲೇ ಅನ್ನಿಸ್ತಾ ಇರಲಿಲ್ಲ. ಹೊಟ್ಟೆ ಫುಲ್ಲು ಫಿಲ್ ಆಗಿಬಿಟ್ಟಿತ್ತು. ಆದ್ರೂ ನಮ್ಮ ಚಿನ್ನಿ ಪ್ರಸಾದನ ಬೇಡ ಅನ್ನಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪನಾದರೂ ತಿನ್ನಬೇಕು ಅಂತ ಹೇಳಿದ್ರು. ಸರಿ ಆಯಿತು, ಪಾಯಸ ಅಲ್ವಾ ಹಾಕಿಸ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಪಾಯಸ ಹಾಕಿಸ್ಕೊಂಡೆ. ನನಗೆ ಹೊಟ್ಟೆ ಫುಲ್ ಫಿಲ್ಲಾಗಿತ್ತು. ಆದ್ರೂ ಅನ್ನ ಸಾಂಬಾರೆಲ್ಲ ಹಾಕಿಸ್ಕೊಂಡು ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು, ನಾವು ತಿಂದಿಲ್ಲ ಅಂದರೆ ಹಚ್ಕೊಂಡು ಯಾರಾದರೂ ಇರ್ತಾರಲ್ವ ಅವ್ರಿಗಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಡ ಅಂತ ಹೇಳಿದೆ, ಹಾಕಿಸ್ಕೊಳ್ಳಿಲ್ಲ ಅನ್ನ ಸಾಂಬಾರು. ಹಾಗೆ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಚಿನ್ನಿ ತಟ್ಟೆಲೆ ಒಂದು ತುತ್ತು ಮಾತ್ರ ಎತ್ಕೊಂಡು ಎರಡು ತಡೆ ತೊಳೆದ್ಬಿಟ್ಟು ನೀಟಾಗಿ ಗ್ಲಾಸೆಲ್ಲ ತೊಳೆದು ಇಟ್ಬಿಟ್ಟು ಬಾ ಒಂದು ಐಸ್ ಕ್ರೀಮ್ ಇಸ್ಕೊಂಡು ಕಾರಲ್ಲಿ ಇರ್ತೀನಿ. ರೈಸ್ ಬೇಕಾ ಪವಿ? ಯಾವ್ದೋ ಮಗು ಅಳ್ತೈತಲ್ಲ, ಯಾವ ಹೊಸ ಪಾಪ ಅಳ್ತೈತೆ? ಓಯ್, ಎಲ್ಲಾರ್ದು ಇಸ್ಕೊಂಡು ತೊಳಿ, ಸ್ವಲ್ಪ ಒಳ್ಳೇದಾಗತ್ತೆ. ಇದೆಲ್ಲ ಒಂದು ಸ್ಟೆಪ್ ಹಾಕವ. ಯಾವುದದು ಸಾಂಗು? ಬ್ಯಾಂಗಲ್ಲು ಬಂಗಾರಿ ಬ್ಯಾಂಗಲ್ಲು ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲಿ. ಸೂಪರ್ ಬಿಡು ಮಗಳು. ಕರಲ್ ಹಾಕ್ತೀನಿ ನೋಡ್ರಿ ಸಾಂಗು. ಸಬೀನ ಹಾಕೊಂಡು ಸಾಯಿಬಾಬಾ ಏನ್ ಮಾಡುತ್ತೆ? ಕಣ್ ಕಿತ್ತಾಗುತ್ತ? ಯಾಕೆ? ಗಣೇಶನ್ ಬೈದ್ರ. ಹಾಗೆ ಬರ್ತಾ ದಾರಿಲಿ ಕಾಂತಾರ ಮೂವಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸರಿ ಆಯಿತು, ನಮ್ಮ ಅಕ್ಕ ಮನೇಲೇ ಉಳ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಒಂದು ಪಂಚರ್ ಬೇರೆ ಆಗ್ಬಿಟ್ಟಿತ್ತು ಟಯರು. ಹಾಗೆ ಪಂಚರ್ ಹಾಕಿಸ್ಕೊಂಡು ಸರಿ ಆಯಿತು ಅಲ್ಲೇ ಉಳ್ಕೊಂಡು ಹಾಗೆ ಕಾಂತಾರ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೂರದಲ್ಲೊಂದು ಬೆಟ್ಟದಂತೆ, ಆ ಬೆಟ್ಟದ ಮೇಲೊಂದು ದೇವರಂತೆ. ಆ ದೇವರಿಗೆ ಭಕ್ತನ ಕಾಲ್ನಡಿಗೂ ಇಷ್ಟವಂತೆ, ಆ ಕಾಲ್ನಡಿಗೆ ಸರ್ವರೋಗಕ್ಕೂ ಮದ್ದಂತೆ. ವರ್ಷದಲ್ಲಿ 2 ಸತಿ ಈ ಥರ ನಮ್ಮ ಬೆಟ್ಟ ಗುಡ್ಡಗಳನ್ನ ಹತ್ತಿಬಿಟ್ರೆ ಯಾವ ಆರೋಗ್ಯ ತಪಾಸಣೆನೂ ಬೇಡವಂತೆ.